ಹಲೋ, ಇವತ್ತು ಸ್ವಲ್ಪ ನಥಿಂಗ್ ಫೋನ್ ಬ್ರ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಮೆಜಾರಿಟಿ ಜನಕ್ಕೆ ನಥಿಂಗ್ ಅಂತ ಒಂದು ಫೋನ್ ಬ್ರ್ಯಾಂಡ್ ಇದೆ ಅಂತಲೂ ಗೊತ್ತಿಲ್ಲ. ಅದ್ರ ಜೊತೆಗೆ ಅವ್ರದ್ದು ಏನು ಸ್ಪೆಷಲು, ನಾವು ಅವ್ರ ಮೊಬೈಲ್ ಯಾಕೆ ತೊಗೋಬೇಕು ಅಥವಾ ತೊಗೋಬಾರ್ದಾ ಅದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ಚಲೋ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ನಥಿಂಗ್ ಬ್ರ್ಯಾಂಡ್ನ ಫೌಂಡರ್ ಯಾರು? ಸೊ ಮೋಸ್ಟ್ ಜನರಿಗೆ ಗೊತ್ತಿರ್ಬೋದು, ನಥಿಂಗ್ ಬ್ರ್ಯಾಂಡ್ ಫೌಂಡರು ಕಾರ್ಲ್ ಪೇ. ಸೊ ಕಾರ್ಲ್ ಪೇ ಯಾರು? ಬೇಸಿಕಲಿ ಕಾರ್ಲ್ ಪೇ ಒನ್ ಆಫ್ ದ ಕೋ ಫೌಂಡರ್ಸ್ ಆಫ್ ಒನ್ ಪ್ಲಸ್. ಸೊ ಇವರಿಗೆ ತುಂಬ ಮೊಬೈಲ್ ಹಿಂದೆ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಇದೆ. ಯಾಕಂದರೆ ಅವರು ಒನ್ ಪ್ಲಸ್ ಒನ್ ಆಫ್ ದ ಫೌಂಡರ್ಸ್ ಆ್ಯಂಡ್ ಅದನ್ನು ಮೇಂಟೈನ್ ಮಾಡಿದರು ಅಪ್ ಟು 2019. ಅವರೇ ಅದನ್ನು ಹ್ಯಾಂಡಲ್ ಮಾಡ್ತಿದ್ರು ಒನ್ ಪ್ಲಸ್. 2019 ಅವ್ರ ಪರ್ಸ್ನಲ್ ರೀಸನ್ಸಿಂದ ಅವರು ಒನ್ ಪ್ಲಸ್ನ ಬಿಟ್ಟು ಹೊರಗಡೆ ಬಂದರು. 2020 ನಥಿಂಗ್ ಅಂತ ಒಂದು ಬ್ರ್ಯಾಂಡ್ ಅನೌನ್ಸ್ ಮಾಡಿದರು. ಇನಿಷಿಯಲಿ ಬರೀ ಇಯರ್ಬಡ್ಸ್ನ ಅಷ್ಟೇ ಲಾಂಚ್ ಮಾಡಿದರು. ಆದರೆ ಸಬ್ಸಿಕ್ವೆಂಟ್ಲಿ ಅವ್ರ ಪ್ಲ್ಯಾನ್ ಇದ್ದಿದ್ದು ಮೊಬೈಲ್ನೂ ಲಾಂಚ್ ಮಾಡೋದು. ಪ್ಲಸ್ ಅವ್ರದ್ದು ಮೊಬೈಲ್ಸ್ ಲಾಂಚ್ ಮಾಡಿದ್ದು ಯಾವುದ್ಯಾವುದು? ನಥಿಂಗ್ ಫೋನ್ 1, 2, 2A ಪ್ಲಸ್ ಈಗ ಆ್ಯಂಡ್ ನಥಿಂಗ್ ಫೋನ್ 3A. ಈ ಎಲ್ಲ ಮೊಬೈಲ್ದು ಕೆಲವೊಂದು ಸ್ಪೆಷಲ್ ಫೀಚರ್ಸ್ ಇದ್ದಾವೆ, ಅವನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪಾರ್ಟಲ್ಲಿ. ಸೊ ಕಾರ್ಲ್ ಪೇ ನಥಿಂಗ್ ಅನ್ನೋ ಒಂದು ಬ್ರ್ಯಾಂಡ್ ಅನೌನ್ಸ್ ಮಾಡಿದಾಗ ಅವ್ರದ್ದು ಇನಿಷಿಯಲಿ ಏನಿತ್ತು, ಅವ್ರ ಥಿಂಕಿಂಗ್ ಏನಿತ್ತು ಅಂದರೆ, ಫಸ್ಟ್ ಆಫ್ ಆಲ್ ಕ್ಲೀನ್ ಓ ಎಸ್ ಅಂದರೆ ಏನು? ಈಗ ಅವರು ಅನೌನ್ಸ್ ಮಾಡಿದರು ನಥಿಂಗ್ ಓ ಎಸ್ ಅಂತ, ಅವ್ರದ್ದೇ ಒಂದು ಓ ಎಸ್ಸು. ಬೇಸಿಕಲಿ ಆ್ಯಂಡ್ರಾಯ್ಡ್ ಮೇಲೆ ಅವ್ರದ್ದೇ ಒಂದು ಸ್ವಲ್ಪ ಕಸ್ಟಮೈಸೇಷನ್ಸು. ಆದರೆ ಇನಿಷಿಯಲಿ ಇಂದನೂ ಅವ್ರದ್ದು ಮೇನ್ ಫಿಲಾಸಫಿ ಇದ್ದದ್ದೇನೆಂದರೆ ನೋ ಬ್ಲೋಟ್ವೇರ್ ಯಾವಾಗಲೂ ಇನ್ಕ್ಲೂಡ್ ಮಾಡಲಿಲ್ಲ, ಅನ್ವಾಂಟೆಡ್ ಫೀಚರ್ಸ್ ಇರಲಿಲ್ಲ. ಮತ್ತು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬೋರಿಂಗ್ ಮಾಡ್ಬೇಕಂತೀವಿ ಮೊಬೈಲ್ ಓ ಎಸ್ಸು. ಯಾಕಂದರೆ ನೀವು ಬರೀ ಮೊಬೈಲ್ ಹಿಡಿಬೇಡಿ, ಅದ್ರ ಜೊತೆ ನೀವು ಬೇರೆ ಕೆಲಸನೂ ಮಾಡಿ ಅಂತ. ಅದ್ರ ಜೊತೆಗೆ ಅವ್ರು ಏನು ಹೇಳಿದರು ಅಂದರೆ, ನಮ್ಮದು ಡಿಸೈನ್ ಮೇಲೆ ಫೋಕಸ್ ಮಾಡ್ತಿದ್ದೀವಿ ಅಂತ, ಮೊಬೈಲ್ ಡಿಸೈನ್ ಮೇಲೆ. ಯಾಕೆ? ಈಗ ನೀವು ಸ್ಯಾಮ್ಸಂಗ್ ನೋಡಿರ್ತೀರಾ, ಐಫೋನ್ ನೋಡಿರ್ತೀರಾ, ಮೋಸ್ಟ್ ಆಫ್ ದ ಡಿಸೈನ್ಸು ಬರೀ ಇಟರೇಟಿವ್ ಆಗ್ತಿದೆ. ಇಟರೇಟಿವ್ ಅಂದರೆ ಏನು? ಈಗ ಐಫೋನ್ 11 ತೊಗೊಂಡು ಐಫೋನ್ 16 ಕಂಪೇರ್ ಮಾಡಿದರೆ ಬರೀ ಕ್ಯಾಮ್ರಾ ಸೈಜ್ ದೊಡ್ಡದಾಗಿದೆ ಬಿಟ್ಟರೆ ಮೆಜಾರಿಟಿ ಡಿಸೈನ್ ವೈಸ್ ಏನೂ ಚೇಂಜ್ ಆಗಿಲ್ಲ. ಸಿಮ್ಲಲ್ಲಿ ಸ್ಯಾಮ್ಸಂಗು ತೊಗೊಳ್ಳಿ, S20 ತೊಗೊಳ್ಳಿ, S20 ಈಗ 5 ಬಂದಿದೆ ನೋಡಿ, ಡಿಸೈನಲ್ಲಿ ಏನು ಚೇಂಜಸ್ ಇದೆ? ಮೆಜಾರಿಟಿ ಏನೂ ಚೇಂಜಸ್ ಇಲ್ಲ. ಕ್ಯಾಮ್ರಾ ಒಂದು ಸ್ವಲ್ಪ ದೊಡ್ಡದು ಮಾಡಿದಾರೆ ಬಿಟ್ಟರೆ ಏನೂ ಚೇಂಜಸ್ ಆಗಿಲ್ಲ. ಸೊ ಇಂಥ ಟೈಮಲ್ಲಿ ಕಾರ್ಲ್ ಪೇ ಏನು ಹೇಳಿದರು ಅಂದರೆ, ನಾವು ಒಂದು ಸ್ವಲ್ಪ ಯುನೀಕ್ ಡಿಸೈನ್ ತರಬೇಕಂತೀವಿ, ನಮ್ಮದೇ ಒಂದು ಯುನೀಕ್ ಐಡೆಂಟಿಟಿ ಕ್ರಿಯೇಟ್ ಮಾಡೋಕ್ಕೆ. ಹೆಂಗೆ ಐಫೋನ್ನ ಒಂದು 100 ಮೀಟರ್ ದೂರದಿಂದ ನೋಡಿದ್ರೂ ಐಫೋನೇ ಅಂತ ಕಾಣಿಸ್ಬಿಡುತ್ತಾನೆ, ಕ್ಯಾಮ್ರಾ ಡಿಸೈನು ಅದೆಲ್ಲ ಸ್ಪೆಸಿಫಿಕ್ ಫೀಚರ್ಸಿಂದ. ಸೊ ಕಾರ್ಲ್ ಪೇ ಏನು ಮಾಡಿದರು, ನಾವು ಅಂತ ಒಂದು ಯುನೀಕ್ ಡಿಸೈನ್ ತರೋಣ ಅಂತಲೇ ಪ್ಲ್ಯಾನಿಂದನೇ ಅವ್ರು ಸ್ಟಾರ್ಟ್ ಮಾಡಿದರು. ಸೊ ಅದಕ್ಕೋಸ್ಕರನೇ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಡಿಸೈನ್. ನೀವು ನಥಿಂಗ್ ಫೋನ್ 1 ನೋಡಿ, ಅವ್ರು ಟ್ರಾನ್ಸ್ಪರೆಂಟ್ ಬ್ಯಾಕ್ ಇದೆ. ಪ್ಲಸ್ ಗ್ಲಿಫ್ ಲೈಟ್ಸ್ ಅಂದರೆ ಏನು? ಒಂದು ಸ್ವಲ್ಪ LED ಸ್ಟ್ರಿಪ್ಸ್, LED ಲೈಟ್ಸ್ ಇದಾವೆ ಅದ್ರ ಹಿಂದೆ. ಸೊ ಅವು ಸ್ಪೆಸಿಫಿಕ್, ನೀವು ಒಂಥರ ಕಾಲ್ ಬಂದಾಗ ಆನ್ ಆಗ್ತವೆ, ಎಲ್ಲ ರಿಂಗ್ ಟೋನ್ ನೀವು ಇಡ್ಬೋದು, ಬೇರೆ ಬೇರೆ ರಿಂಗ್ ಟೋನಿಗೆ ತಕ್ಕಂಗೆ ಅವೆಲ್ಲ ಆನ್ ಆಫ್ ಆಗ್ತವೆ. ಒಂಥರ ಗಿಮಿಕ್ ಫೀಚರೇ, ಬೇಸಿಕಲಿ ನಾನು ಹೇಳೋ ಪ್ರಕಾರ ಗಿಮಿಕ್ ಫೀಚರೇ. ಆದರೆ ಆ ಗಿಮಿಕ್ ಫೀಚರೇ ಆ ಮೊಬೈಲಿಗೆ ಸ್ವಲ್ಪ ಐಡೆಂಟಿಟಿ ಕೊಡ್ತು, ಆಯಿತಾ? ಅದನ್ನು ನಥಿಂಗ್ ಫೋನ್ 1 ಇಂಟ್ರೊಡ್ಯೂಸ್ ಮಾಡಿದರು. ನಥಿಂಗ್ ಫೋನ್ 1 ಒಂದು ಸ್ವಲ್ಪ ಮಿಡ್ ರೇಂಜ್ ಡಿವೈಸ್ ಇತ್ತು, ಮೆಟಲ್ ಬಿಲ್ಡ್ ಇತ್ತು. ಸೊ ಸ್ವಲ್ಪ ಜನ ಇನಿಷಿಯಲಿ ಫಸ್ಟ್ ಡಿವೈಸ್ ಸ್ವಲ್ಪ ತೊಗೊಂಡ್ರು, ಸ್ವಲ್ಪ ಜನ ಇಗ್ನೋರ್ ಮಾಡಿದರು. ಯಾಕೆಂದರೆ ಮೋಸ್ಟ್ ಆಫ್ ದ ಜನಕ್ಕೆ ನಥಿಂಗ್ ಅನ್ನೋ ಬ್ರ್ಯಾಂಡೇ ಗೊತ್ತಿರಲಿಲ್ಲ. ಸೊ ನಥಿಂಗ್ ಫೋನ್ 2 ಅಂತ ಲಾಂಚ್ ಮಾಡಿದರು. ನಥಿಂಗ್ ಫೋನ್ 2 ಬೇಸಿಕಲಿ ಅವ್ರದ್ದು ಫ್ಲ್ಯಾಗ್ಶಿಪ್ ಡಿವೈಸ್ ಇತ್ತು. ಆದರೆ ಕನ್ಸಿಡರಿಂಗ್ ನಥಿಂಗ್ ಇನ್ನೂ ಹೊಸ ಬ್ರ್ಯಾಂಡ್ ಅಲ್ಲ, ಸೊ ಅವರು ಒಂದು ಸ್ವಲ್ಪ ಪ್ರೈಸಿಂಗ್ ಸೆನ್ಸಿಟಿವ್ ಮಾಡಬೇಕಾಗಿತ್ತು. ಅವರು 45,000 ಲಾಂಚ್ ಮಾಡಿದರು. ಮೋಸ್ಟ್ ಜನ 35,000-40,000 ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸೊ ಬೇಸಿಕಲಿ ಒನ್ ಪ್ಲಸ್ ಮೊಬೈಲದ್ದು ಪ್ರೈಸ್ ರೇಂಜಲ್ಲಿ ಲಾಂಚ್ ಮಾಡಿಬಿಟ್ರು. ಅದು ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ನಥಿಂಗ್ ಫೋನ್ 2 ವಾಸ್ ಓಕೆ ಡಿವೈಸ್. ಕ್ಯಾಮ್ರಾಸ್ ಅಷ್ಟು ಚೆನ್ನಾಗಿರಲಿಲ್ಲ, ಪ್ರೊಸೆಸರು ಇಷ್ಟು ತೊಗೊಂಡಿದ್ರು ಆ ಪ್ರೈಸ್ಗೆ. ಸೊ ಹೈ ಎಂಡಲ್ಲಿ ಅದು ವರ್ಕೌಟ್ ಆಗಲಿಲ್ಲ. ಆದರೆ ನಿಜವಾಗ್ಲೂ ಅವ್ರಿಗೆ ಹಿಟ್ ಆಗಿದ್ದು ನಥಿಂಗ್ ಫೋನ್ 2A ಪ್ಲಸ್ಸಿಂದ. ಮತ್ತು ಈ ಕರೆಂಟ್ಲಿ 3A ಮತ್ತು 3A Pro ಲಾಂಚ್ ಆಗಿದೆ. ಸೊ ಬೇಸಿಕಲಿ ಈಗ ಅವ್ರಿಗೊಂದು ಸ್ವಲ್ಪ ಸಕ್ಸಸ್ ಕಾಣ್ತಿದೆ. ಸೊ ನೋಡೋಣ ಮೊಬೈಲ್ ನಾವು ಅದನ್ನು ತೊಗೋಬಾರ್ದಾ ಅಂತ. ಸೊ ಈಗ ನಥಿಂಗ್ ಫೋನ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ನಥಿಂಗ್ ಬ್ರ್ಯಾಂಡದ್ದು ಮೊಬೈಲ್ಸ್ ತೊಗೋಬಾರ್ದಾ? ಸೊ ಸ್ವಲ್ಪ ಪ್ರೋಸು ಕಾನ್ಸ್ ಬಗ್ಗೆ ಮಾತಾಡೋಣ.
ಸೊ ಬೇಸಿಕಲಿ ನಥಿಂಗ್ ಫೋನಲ್ಲಿ ಬರೋದು ನಥಿಂಗ್ OS. ಅದರಲ್ಲಿ ಏನೂ ಬ್ಲೋಟ್ವೇರ್ಸ್ ಇರಲ್ಲ, ಅಡ್ವರ್ಟೈಸ್ಮೆಂಟ್ಸ್ ಇರಲ್ಲ, ಏನೂ ಇರಲ್ಲ. ಅವ್ರದ್ದು ಪಾಸಿಟಿವ್ ಪಾಯಿಂಟು ಯುನೀಕ್ ಡಿಸೈನ್. ಸ್ಪೆಷಲಿ ಅವ್ರ ಡಿಸೈನ್ಸ್ ಎಲ್ಲ ನೋಡಿಬಿಟ್ರೆ ನಾರ್ಮಲಿ ನೀವು ದೂರದಿಂದನೇ ಹೇಳ್ಬೋದು ಇದು ನಥಿಂಗ್ದೇ ಫೋನು ಅಂತ. ಸ್ವಲ್ಪ ಯುನೀಕ್ ಡಿಸೈನ್ ಕೊಡ್ತವೆ, ಬಟ್ ಕರೆಂಟ್ಲಿ ಮಾರ್ಕೆಟಲ್ಲಿ ಅವರಂಥ ಡಿಸೈನ್ ಯಾರೂ ಕೊಡ್ತಿಲ್ಲ. ಸೊ ಸ್ವಲ್ಪ ಯುನೀಕ್ ಡಿಸೈನ್ ಬೇಕನ್ನೋರು ನಥಿಂಗ್ನ ಕನ್ಸಿಡರ್ ಮಾಡ್ಬೋದು. ಪ್ಲಸ್ ಅವ್ರದ್ದು ಸಾಫ್ಟ್ವೇರ್ ಅಪ್ಡೇಟ್ಸಿಗೆ ಲಾಂಚ್ ಮಾಡಿರೋ ಎಲ್ಲ ಮೊಬೈಲ್ಗೂ ಆನ್ ಟೈಮಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಒಂದು ಒಳ್ಳೆಯ ವಿಚಾರ. ಆ್ಯಂಡ್ ಫೀಡ್ಬ್ಯಾಕ್, ನಿಮ್ಗೇನಾದರೂ ಇಶ್ಯೂ ಇದ್ದರೆ ಕಾರ್ಲ್ ಪೇ ಟ್ವಿಟ್ರಲ್ಲಿ ಅವೈಲೇಬಲ್ ಇದ್ದಾರೆ, ನೀವು ಇಶ್ಯೂನ ರಿಪೋರ್ಟ್ ಮಾಡ್ಬೋದು, ಅದು ಒಂದು ಒಳ್ಳೆಯ ವಿಚಾರ. ಸೊ ಫೀಡ್ಬ್ಯಾಕ್ನ ಪಾಸಿಟಿವ್ ಆಗೇ ತೊಗೋತಾರೆ. ಸೊ ದ್ಯಾಟ್ಸ್ ಒನ್ ಮೋರ್ ಗುಡ್ ಥಿಂಗ್. ಈಗ ಅವ್ರ ನೆಗೆಟಿವ್ ಬಗ್ಗೆ ನೋಡೋಣ, ಏನೇನು ನೆಗೆಟಿವ್ ಇದೆ ಸ್ಪೆಸಿಫಿಕಲಿ. ಅವ್ರದ್ದು ಪ್ರೈಸಿಂಗಲ್ಲಿ ಒಂದು ಸ್ವಲ್ಪ ಓವರ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ನಥಿಂಗ್ ಫೋನ್ 2 ಈಸ್ ನಾಟ್ ಎ ವೆಲ್ ನೋನ್ ಬ್ರ್ಯಾಂಡ್. ಅವ್ರು ನಥಿಂಗ್ ಫೋನ್ 2 ಲಾಂಚ್ ಮಾಡಿದಾಗ ಅವರು ಒಂದು ವೆಲ್ ನೋನ್ ಬ್ರ್ಯಾಂಡ್ ಆಗಿರಲಿಲ್ಲ. ಸೊ ಆ ಟೈಮಲ್ಲಿ 45,000 ಅದು ಸ್ಪೆಕ್ಸ್ ಕನ್ಸಿಡರ್ ಮಾಡಿದರೆ OnePlus ಮೊಬೈಲ್ಸ್ಗೆ ಆ ಟೈಮಲ್ಲಿ ಕಂಪೇರ್ ಮಾಡಿದರೆ ಕಮ್ಮಿ ಇಟ್ಕೊಂಡು ಕೇಳಿದ್ದು ಅವ್ರದ್ದು ಒಂದು ಮಿಸ್ಟೇಕು. ಸೊ ಪ್ರೈಸಿಂಗ್ ಪಾರ್ಟ್ ಅವರು ಫಿಕ್ಸ್ ಮಾಡಬೇಕು. ನಥಿಂಗ್ ಫೋನ್ 2A ಪ್ಲಸ್ ಅದರ ಪ್ರೈಸಿಂಗ್ ಚೆನ್ನಾಗಿತ್ತು, ಆದರೆ ಈಗ ನಥಿಂಗ್ ಫೋನ್ 3A ಪ್ರೈಸಿಂಗ್ ಚೆನ್ನಾಗಿದೆ. ಅದೇ 3A ಪ್ರೋಸ್ ಪ್ರೈಸಿಂಗ್ ಇದೆಯಲ್ಲ ಸ್ಪೆಸಿಫಿಕಲಿ, ಅದು ಒಂದು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಅದನ್ನು ಅವ್ರು ಕನ್ಸಿಡರ್ ಮಾಡಬೇಕು. ಥರ್ಡು, ಹಾರ್ಡ್ವೇರ್ ಸ್ಪೆಕ್ಸ್. ಈಗ ಕಾರ್ಲ್ ಪೇ ಏನು ಮಾಡ್ತಿದ್ದಾರೆ ಅಂದರೆ, ನಾವು ನಮ್ಮ ಸಾಫ್ಟ್ವೇರಿಂದನೇ ಜಾಸ್ತಿ ಫೀಚರ್ಸ್ ಕೊಡ್ತೀವಿ, ಅದನ್ನು ಆಪ್ಟಿಮೈಸ್ ಮಾಡ್ತೀವಿ, ಅದಕ್ಕೆ ನಾವು ಹಾರ್ಡ್ವೇರ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವರು ಸ್ಪೆಕ್ಸ್ ಯೂಸ್ ಮಾಡಿದ್ದಾರೆ. ಸ್ಪೆಸಿಫಿಕಲಿ ನಥಿಂಗ್ ಫೋನ್ 3A ದೇ ಆರ್ ಯೂಸಿಂಗ್ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಇದೆ. ಕನ್ಸಿಡರ್ ಮಾಡಿದೆ ಅದೇ ಪ್ರೈಸ್ ಪಾಯಿಂಟಲ್ಲಿ iQOO Neo 10R ಇದೆಯಲ್ಲ, ಅವರು LPDDR5X ಕೊಡ್ತಿದ್ದಾರೆ, ಪ್ಲಸ್ UFS 4.1 ಕೊಡ್ತಿದ್ದಾರೆ. ಸೊ ಕಂಪೇರ್ ಮಾಡಿದರೆ ಹಾರ್ಡ್ವೇರ್ ಸ್ಪೆಕ್ಸಲ್ಲಿ ಅವ್ರು ತುಂಬ ಹಿಂದೆ ಇದ್ದಾರೆ. ಅವ್ರು ಬರೀ ಸಾಫ್ಟ್ವೇರಿಂದ ನಾವು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಹಾರ್ಡ್ವೇರ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅದನ್ನು ಇಂಪ್ರೂವ್ ಮಾಡಬೇಕು. ಸ್ಪೆಸಿಫಿಕಲಿ ನಥಿಂಗ್ ಫೋನ್ 3Aಗೆ ಒಂದು ಸ್ವಲ್ಪ ಹಿಂಗಾದರೂ ಮಾಡಿ ಜಸ್ಟಿಫೈ ಮಾಡಿದರು ಹಾರ್ಡ್ವೇರ್ ಸ್ಪೆಕ್ಸು. ಅದೇ ಸೇಮ್ ಸ್ಪೆಕ್ಸ್ನ ನಥಿಂಗ್ ಫೋನ್ 3A ಪ್ರೋನಲ್ಲಿ ಅದು 33,000ದಲ್ಲಿ ಜಸ್ಟಿಫೈ ಮಾಡೋಕ್ಕಾಗಲ್ಲ, ಆಯಿತಾ. ನೀವು ಅದರಲ್ಲಿ ಪೆರಿಸ್ಕೋಪ್ ಕ್ಯಾಮ್ರಾ ಕೊಟ್ಟಿರ್ಬೋದು, ಅದ್ರ ಕ್ಯಾಮ್ರಾದಲ್ಲೂ ತುಂಬ ಲಿಮಿಟೇಷನ್ಸ್ ಇದೆ. ಸೊ ಕನ್ಸಿಡರಿಂಗ್ ದ್ಯಾಟ್ ಹಾರ್ಡ್ವೇರ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಸ್ಪೆಕ್ಸ್ ಕೊಡಿ ಪ್ರೈಸ್ಗೆ. ನಿಮ್ಮ ಸಾಫ್ಟ್ವೇರ್ ತುಂಬ ಚೆನ್ನಾಗಿದೆ, ಆದರೆ ಹಾರ್ಡ್ವೇರ್ ಶುಡ್ ಬ್ಯಾಕ್ ದ್ಯಾಟ್. ಯಾಕಂದರೆ 2-3 ವರ್ಷ ನಿಮ್ಮದು ಮೊಬೈಲ್ ಲಾಸ್ಟ್ ಆಗಬೇಕು. ಅದು ಮುಂದಿನ ವರ್ಷನೇ ಲ್ಯಾಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಏನು ಯೂಸು. ಸೊ ಅವರು ಅದನ್ನು ಕಾನ್ಸಂಟ್ರೇಟ್ ಮಾಡಿದರೆ ಒಳ್ಳೆಯದು. ಆ್ಯಂಡ್ ಸ್ಪೆಸಿಫಿಕಲಿ ಅವ್ರು ಎಲ್ಲ ಮೊಬೈಲ್ ಲಾಂಚ್ ಮಾಡಿರೋದು ಹೋದ ವರ್ಷ ಈ ವರ್ಷ ಎಲ್ಲ ಮಿಡ್ ರೇಂಜಸ್ ಮೊಬೈಲ್ಸೇ. ಅದನ್ನು ಗೇಮಿಂಗಿಗೆ ಅಷ್ಟು ಸರಿಯಾಗಿ ಯೂಸ್ ಮಾಡೋಕ್ಕಾಗಲ್ಲ. ಈಗ ಯಾರಾದರೂ ಬರೀ ಗೇಮ್ ಆಡಬೇಕು ಅಂತ ಮೊಬೈಲ್ ತೊಗೋತಿದ್ರೆ ನಥಿಂಗ್ ಫೋನ್ ತೊಗೋಬೇಡಿ, ಯಾವುದರಲ್ಲೂ ನೆಟ್ ಗೇಮ್ ಆಡೋಕ್ಕಾಗಲ್ಲ. ಸೊ ಅದರಲ್ಲಿ ಪ್ರಾಪರ್ ಸ್ಪೆಕ್ಸ್ ಇರೋ ಒಂದು ಫ್ಲ್ಯಾಗ್ಶಿಪ್ ಮೊಬೈಲ್ ಲಾಂಚ್ ಮಾಡೋ ತನಕ ನಥಿಂಗ್ ಫೋನ್ ಗೇಮರ್ಸ್ಗಂತೂ ಅಲ್ಲ. ಸೊ ಕನ್ಸಿಡರಿಂಗ್ ದಿಸ್, ನಥಿಂಗ್ ಈಸ್ ಎ ನ್ಯೂ ಬ್ರ್ಯಾಂಡ್. ನೀವು ಅದನ್ನು ತೊಗೋತೀರಾ ಇಲ್ವಾ, ಅಥವಾ ನೀವು ಆಲ್ರೆಡಿ ತೊಗೊಂಡಿದ್ರೆ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನು ಹೇಳಿ. ನನ್ನ ಪ್ರಕಾರ ನಥಿಂಗ್ ಫೋನ್ 3A ತೊಗೋಬೋದು, ಅಪ್ ಟು 25,000. ಇಟ್ಸ್ ಅ ವೆರಿ ಗುಡ್ ಫೋನ್. ಆದರೆ ನಥಿಂಗ್ ಫೋನ್ 3A ಪ್ರೋ ತೊಗೊಳಕ್ಕೆ ಹೋಗ್ಬೇಡಿ, ಇಟ್ಸ್ ಅ ವೇಸ್ಟ್ ಆಫ್ ಮನಿ. ಇದು ನನ್ನ ಕಾಲ್. ಓಕೆ, ಥ್ಯಾಂಕ್ ಯು.